ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ನೋಡಿ, ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಒಂದು ಪಾರಿವಾಳ ಮನೆಯೊಳಗಡೆನೇ ಬರ್ತಾ ಇತ್ತು. ಮೋಸ್ಟ್ಲಿ ಅದಕ್ಕೆ ಹುಷಾರಿಲ್ಲ ಅಂತ ಅನಿಸುತ್ತೆ. ಅದು ಹಾರೋಕ್ಕೂ ಆಗ್ತಾ ಇರಲಿಲ್ಲ, ಕೆಳಗಡೆ ಹೋಗೋಕ್ಕೂ ಹಾರ್ಕೊಂಡು ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಅದು ಮೇಲ್ಗಡೆ ಕಾಂಪೌಂಡ್ ಥರ ಇದೆಯಲ್ಲ, ಆ ಕಂಬಿ ಮೇಲೆ ಹತ್ತಿ ಹಾಗೆ ನಿಧಾನಕ್ಕೆ ಕೆಳಗಡೆ ಹಿಂಗೆ ಹಾರ್ತಾ ಇತ್ತು. ಸೊ ಎಲ್ಲ ಪಕ್ಷಿಗಳ ಥರ ನಾರ್ಮಲಾಗಿ ಅದು ಹಾರ್ತಾ ಇರಲಿಲ್ಲ, ಬರೀ ಅದು ನಡ್ಕೊಂಡು ಹೋಗ್ತಾ ಇತ್ತು. ಸೊ ಹಾಗೆ ಅದು ಬಾಗ್ಲ ಹತ್ರ ಬಂದು ನಿಂತ್ಕೊತಾ ಇತ್ತು, ಮತ್ತು ಒಳಗಡೆ ಎಲ್ಲ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಕಾಳು ಸಹ ಹಾಕಿದ್ದೆ. ಅದು ಕಾಳು ಹಾಕಿದರೆ ಯಾಕೋ ತಿಂತಾನೇ ಇರಲಿಲ್ಲ, ಬರೀ ಆ ಕಡೆ ಈ ಕಡೆ ಹುಳುಗಳು ಆ ಥರದ್ದನ್ನು ಹುಡ್ಕೊಂಡು ತಿನ್ನೋಕೆ ಹೋಗ್ತಾ ಇತ್ತು. ಅದು ಕಾಳುಗಳ್ನ ತಿಂತಾನೇ ಇರಲಿಲ್ಲ. ಸೊ ಆದರೂ ಸ್ವಲ್ಪ ಅಕ್ಕಿನ ಹಾಕಿದ್ದೆ ನಾನು, ತಿಂದರೆ ತಿನ್ನಲಿ, ಇಲ್ಲಾಂದರೆ ತಿಂದಿಲ್ಲ ಅಂದರೆ ಎತ್ತಾಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೆ. ಅದು ತಿನ್ನಲೇ ಇಲ್ಲ. ಸೊ ಇನ್ನು ಕಸ ಏನು ಗುಡಿಸಿರಲಿಲ್ಲ, ಇನ್ನು ಏನು ಕೆಲಸನೂ ಆಗಿಲ್ಲ. ಸೊ ಬೆಳಗ್ಗೆನೇ ಇದು ಪಕ್ಷಿ ಬಂದಿತ್ತಲ್ವ, ಹಂಗಾಗಿ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮೋಸ್ಟ್ಲಿ ಈ ಪಕ್ಷಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅನಿಸುತ್ತೆ. ಹೋಗಿ ಅದು ಬಿಸಿಲಲ್ಲೇ ನಿಂತ್ಕೊತಾ ಇತ್ತು, ನೆರಳಲ್ಲೇ ನಿಂತ್ಕೊತಾ ಇರಲಿಲ್ಲ, ಮತ್ತು ರೆಕ್ಕೆ ಕೂಡ ಬಿಚ್ಚುತ್ತಾ ಇರಲಿಲ್ಲ ಅಲ್ವಾ, ಹಂಗಾಗಿ ಹಂಗೆ ಅಂದ್ಕೊಂಡೆ ನಾನು. ಮತ್ತು ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಗುಡಿಸಿ ಒರೆಸಿ, ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಈಗ ಇದು ದಿವಾನ್ ಕವರೆಲ್ಲ ಕೊಡ್ವಿ, ಹಂಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಡಸ್ಟು, ಡೈಲಿ ಕ್ಲೀನ್ ಮಾಡಿದ್ರೂ ಡಸ್ಟ್ ಬಂದು ಕೂತ್ಕೊತಾನೇ ಇರುತ್ತೆ. ಸೊ ಹಂಗಾಗಿ ಎಲ್ಲ ಹೊರಗಡೆ ತಗೊಂಡೋಗಿ ಎಲ್ಲಿ ನೀಟಾಗಿ ಕೊಡೋಗ್ಬಿಟ್ಟು ಮತ್ತೆ ಬಂದುಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ನಮ್ಮ ಪಿಲ್ಲೋ ಏನಿದ್ದಾವೆ ಅವಂತೂ ಎಷ್ಟು ಸತಿ ರೆಡಿ ಮಾಡಿಟ್ರು ಅದೇ ಥರನೇ. ಒಂದ್ಸಲಿ ಕೂತ್ಕೊಂಡ್ಬಿಟ್ರೆ ಆ ದಿಮ್ಮನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡು, ಇಲ್ಲಾಂದರೆ ಅದನ್ನ ಹಾಕೊಂಡು ಮಲ್ಕೊಂಡು ಅದೆಲ್ಲ ಅಪ್ಪಚ್ಚಿ ಮಾಡಾಕ್ಬಿಟ್ಟಿರ್ತಾರೆ. ನಾನು ಎಷ್ಟು ಸತಿ ರೆಡಿ ಮಾಡಿದ್ರೂ ಅದು ಹಾಳಾಗ್ತಾನೆ ಇರ್ತವೆ, ನಾನು ರೆಡಿ ಮಾಡಿ ಇಡ್ತಾನೇ ಇರ್ತೀನಿ. ಸೊ ಇವತ್ತು ಬೆಳಗ್ಗೆನೇ ಮೋಡ ಆಗ್ಬಿಟ್ಟಿತ್ತು, ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಟ್ಟೆ ನೆನ್ನೆ ಒಣಗಾಕಿದ್ದೆ, ಮತ್ತು ಮಳೆ ಬಂದರೆ ಎಲ್ಲ ನೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಗೊಬಂದು ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಡಚ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಎಳ್ಳಿಕಾಯಿ ಹಂಗೆ ಇತ್ತು. ಸೊ ಹಂಗಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಿತ್ರಾನ್ನದಲ್ಲಿ ವೆರೈಟಿ ಚಿತ್ರಾನ್ನ ಇದೆ ಅಲ್ವಾ, ಬೆಳ್ಳುಳ್ಳಿ ಚಿತ್ರಾನ್ನ ಇದೆ, ಕರಿಬೇವಿನ ಚಿತ್ರಾನ್ನ ಇದೆ, ಟೊಮೊಟೊ ಚಿತ್ರಾನ್ನ ಇದೆ, ನಿಂಬೆಹಣ್ಣಿನ ಚಿತ್ರಾನ್ನ ಇದೆ, ತುಂಬ ವೆರೈಟಿ ಚಿತ್ರಾನ್ನ ಇದೆ. ಸೊ ಇವತ್ತು ಎಳ್ಳಿಕಾಯಿ ಊರಿಂದ ತೊಗೊಬಂದಿರೋದು. ಆ್ಯಕ್ಚುಲಿ ಇದು 15 ದಿನ ಮೇಲೆ ಆಯಿತು, ಫ್ರಿಜ್ಜಲ್ಲಿ ಹಂಗೆ ಇತ್ತು. ಎಳ್ಳಿಕಾಯಿನ ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಉಪ್ಪಿನಕಾಯಿ ಸಹ ಹಾಕ್ಬೋದು. ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಜಾಸ್ತಿ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಇದ್ದರೆ ತಿನ್ನೋದೇ ಇಲ್ಲ. ಅದು ಹೆಂಗೆ ಮಾಡಿಟ್ಟಿರ್ತೀವೋ ಅದು ಹಂಗೆ ಇರುತ್ತೆ, ಉಪ್ಪಿನಕಾಯಿನೇ ತಿನ್ನೋದಿಲ್ಲ. ಹಂಗಾಗಿ ನಾನು ಉಪ್ಪಿನಕಾಯಿ ಏನೂ ಹಾಕೋದಿಲ್ಲ. ಈ ಥರ ಚಿತ್ರಾನ್ನ ಆ ಥರ ಮಾಡ್ತೀನಿ ಅಷ್ಟೇ. ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಟ್ಟಿದ್ದೆ, ಇನ್ನೂ ಸ್ವಲ್ಪ ಮಿಕ್ಕಿದ್ದು ಮನೆಯಲ್ಲೇ ಇತ್ತು. ಹಂಗಾಗಿ ಇವತ್ತು ಎಳ್ಳಿಕಾಯಿ ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ. ಸೊ ಚಿತ್ರಾನ್ನಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆ ಬೀಜ, ಉದ್ದಿನ ಬೇಳೆ ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಹಂಗಾಗಿ ಇದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಹಾಕ್ಕೊಂಡು ಮತ್ತು ಈರುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ.
ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಚಿತ್ರಾನ್ನ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಸೊ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಚಿಕ್ಕದಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತೀನಿ. ಅಪರೂಪಕ್ಕೆ ಒಂದೊಂದ್ಸಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಉಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಎಳ್ಳಿಕಾಯಿ ಫುಲ್ಲು ಹಿಂಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕಲ್ವ, ಹಾಗಾಗಿ ಒಂದು ಫುಲ್ಲು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿತ್ರಾನ್ನಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಸೊ ಚಿತ್ರಾನ್ನ ಸಹ ರೆಡಿ ಆಯಿತು. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಅನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಹಾಗೆಯೇ ಅದ್ರ ಜೊತೆಗೆ ಇದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಪಲ್ಯನ ಮಾಡೋಣ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಇದು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೆ. ಸೊ ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಬೇಯಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿ ಸಹ ಹಾಕ್ಕೊಳ್ಬೋದು. ಇಲ್ಲ ನಾವು ಸಿಪ್ಪೆನ ಹಾಕ್ಕೊಳ್ತೀವಿ ಅಂದರೆ ಸಿಪ್ಪೆ ಜೊತೆಗೂ ಎಲ್ಲ ತೊಳೆದ್ಬಿಟ್ಟು ಸಿಪ್ಪೆನೂ ಸೇರಿಸಿ ಕಟ್ ಮಾಡಿ ಬೇಯಿಸ್ಕೊಳ್ಬೋದು. ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಬೇಯಿಸ್ಬಿಟ್ಟು, ಜಾಸ್ತಿ ಏನು ಬೇಯಿಸೋದು ಬೇಡ ಅಂತ ಅನಿಸುತ್ತೆ ಇದಕ್ಕೆ. ಒಂದು ಸ್ವಲ್ಪ ಮುಕ್ಕಾಲು ಭಾಗ ಅಷ್ಟು ಬೇಯಿಸಿಬಿಟ್ರೆ ಒಗ್ಗರಣೆಯಲ್ಲಿ ಫುಲ್ ಬೆಂದ್ಬಿಡುತ್ತೆ. ಸೊ ಈಗ ಒಗ್ಗರಣೆಗೆ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಹಾಗೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆ ಏನಿತ್ತು ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಒಂದು 3 ಆಲೂಗಡ್ಡೆನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ, ನಾವು ಇಬ್ಬರೇ ಇರೋದ್ರಿಂದ. ಸೊ ಈಗ ಬೇಯಿಸ್ಕೊಳ್ಳೋದ್ರಲ್ಲೇ ಏನು ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ, ಈಗ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇದು ಕಾಳುಮೆಣಸು ಪೌಡರ್ ಸಹ ಹಾಕ್ಕೊಂಡಿದ್ದೀನಿ ನಾನು. ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿಯಾಗುತ್ತೆ. ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸೈಡ್ ಡಿಶ್ ಆಗಿ ಸಹ ಮಾಡ್ಕೊಳ್ಬೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ.